शरद गौड़ा उन्होंने मिलकर 1000 किट देखो है। शरद बच्चेगौड़ा साहब को 1000 किट राशन देकर हैं। हमारे गांव को उन्होंने 300 ग्रांट लाइट आगा वो रोशनी ಬೆಳಕ ನಿಮ್ಮ ಕೈಗೆ ಹಾಕಬೇಕು. ಅದಕ್ಕೋಸ್ಕರ ನಾನು ಎಲ್ಲರಿಗೂ ಸತಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದಿವಸ ಯಾವತ್ತ ನೈಟ್ ಬಂದು ಒಂದು ಬಟನ್ ಹತ್ಬಿಟ್ರೆ ನಮ್ಕ ಅದು ಬೆಳಕ. कोरोना वायरस और लॉकडाउन की वजह से जो हालात पेश आए उसे मद्देनज़र रखते हुए होसकोटे तालुक के रुकन असम्बली शरद बच्चेगौड़ा ने शहर और देही इलाके के मुस्तहिकीन में राशन किट तकसीम किया। पिछले हफ्ता इन्होंने म्यूनसिपल अमला, आशा वर्करान और सरकारी अस्पताल के नर्स में राशन किट तकसीम किया था। आज यहाँ होसकोटे तालुक बेल नरसापुर में 1000 किट राशन तकसीम करते हुए रुकन असम्बली शरद बच्चेगौड़ा ने कहा कि बेल नरसापुर की तरक्की के लिए मज़ीद इक़दामात उठाए जाएंगे। इन्होंने कहा कि पीयूसी इम्तहानात में कामयाब तलबा और तालिबात को जो CET और नीट में दाखिला ले रहे हैं, आज बरोज़ जुमा तकरीबन 1000 बच्चों को वैक्सीन दिए जाने का प्रोग्राम तय किया गया है। इसमें ताल्लुक़ साबिक़ वज़ीर आला सिद्धरामैया के साथ गौर ख़ोज़ किया गया है और मुनक़्क़दा प्रोग्राम में सिद्धरामैया को मदऊ किया जाएगा। इस मौके पर साबिक़ तालुका पंचायत सदर चांद पाशा ने कहा कि बेल नरसापुर में रोशनी के लिए लाइट का माकूल इंतज़ाम किया गया है। इनकरीब इसका इफ्तिताह शरद बच्चेगौड़ा के हाथों में अमल में लाया जाएगा। इस मौके पर बेल नरसापुर ग्राम पंचायत के नायब सदर फरीदा मोहम्मद फारूक और आफाक अहमद, महमूद शरीफ, BDS शादाब, मंसूर अली खान ने बेल नरसापुर के मुस्तहिक मकीनों में राशन किट तकसीम करने का काम अंजाम दिया। सदाए हिंद उर्दू में हूँ इम्तियाजुल्लाह खान काशफी। ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯಲ್ಲಿರ್ತಕ್ಕಂಥ ಬೈಲ್ ನರಸಾಪುರ ಗ್ರಾಮದಲ್ಲಿ ಏನಿಲ್ಲಿ ಕರೋನಾ 2ನೇ ಅಲೆಯಲ್ಲಿ ನಾವು ಲಾಕ್ಡೌನ್ ಆಗಿ ಸುಮಾರು 2 ತಿಂಗಳಾಯಿತು. ಈ ಲಾಕ್ಡೌನ್ ಆಗಿ 2 ತಿಂಗಳಾಗಿ ಏನಿಲ್ಲಿ ಬೈಲ್ ನರಸಾಪುರ ಗ್ರಾಮದಲ್ಲಿ ವಿಶೇಷವಾಗಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಅಂದರೆ ಬೆಂಗಳೂರಿಗೆ ಹೋಗಿ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ಡೈಲಿ ಸಂಪಾದನೆ ಮಾಡ್ಕೊಂಡು ಬದುಕ್ತಿದ್ದಂಥ ಜನರೇನಿತ್ತು ಅವ್ರಿಗೆ ಲಾಕ್ಡೌನಿಂದ ಸಾಕಷ್ಟು ಒಂದು ಸಂಕಷ್ಟ ಆಗಿದೆ, ಕಷ್ಟ ಆಗಿದೆ ಅಂತ ನಿಟ್ಟಿನಲ್ಲಿ ಊರಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗೂ ಕೂಡ ನಾವೇನಾದರೂ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಆಹಾರ ಕಿಟ್ನ ವ್ಯವಸ್ಥೆ ಮಾಡಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮುಖಂಡರೆಲ್ಲ ಏನಿದ್ದಾರೆ, ನಮ್ಮ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ನಮ್ಮ ತಾಲೂಕು ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ನಮ್ಮ ಹಿರಿಯ ಮುಖಂಡರಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ನಾವಿಲ್ಲಿ ಅನುಕೂಲ ಆಗಬೇಕನ್ನೋ ರೀತಿಯಲ್ಲಿ ನಾವು 1000 ಕಿಟ್ನ ಕೊಟ್ಟು ಬಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಏನು ಇವತ್ತು ಕರೋನಾಗೆ ಒಂದು ಶಾಶ್ವತವಾದಂಥ ಪರಿಹಾರ ಏನಾದರೂ ಇದ್ದರೆ ಅದು ವ್ಯಾಕ್ಸಿನ್ ಮೂಲಕ ಮಾತ್ರ ಅಂತೇಳಿ ನಾವಿವಾಗ ಸುಮಾರು ಒಂದು ಖಾಸಗಿಯಾಗಿ ವೈಯಕ್ತಿಕವಾಗಿ ನಾನೊಂದು 1000 ವ್ಯಾಕ್ಸಿನ್ನ ತೊಗೊಂಡು ಏನು PUCಗೆ ಹೋಗುವಂಥ ಮಕ್ಕಳು ಯಾರು ಎಕ್ಸಾಮ್ ಕಟ್ತಾ ಇದ್ದಾರೆ CET ಮತ್ತು ನೀಟ್, ಆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾದ್ರೆ ಪಾಪ ಅವ್ರು ಹೋಗಿ ಎಕ್ಸಾಮ್ ಬರೀತಾರೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂತೇಳಿ 18+ ಸರ್ಕಾರ ಕೊಡ್ತಾ ಇಲ್ಲ ಈಗ. ಅದಕ್ಕಂಥ ಮಕ್ಕಳಿಗೆ ಎಕ್ಸಾಮ್ ಬರೆಯೋಂಥ ಮಕ್ಕಳಿಗೆ ನಾವು ವ್ಯಾಕ್ಸಿನ್ ಕೊಡಬೇಕಂತೇಳಿ ಇವತ್ತು ಶುಕ್ರವಾರ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಸನ್ಮಾನ್ಯ ಸಿದ್ದರಾಮಣ್ಣವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋಕ್ಕೆ ಅವ್ರ ಮನೆಗೆ ನಾವು ಇವತ್ತು ಹೋಗಿ ಬಂದಿದ್ದೀವಿ. ಅವರು ಕೂಡ ಒಪ್ಪಿಗೆ ಕೊಟ್ಟು ಬರ್ತೀವಿ ಅಂತ ಹೇಳ್ತಾರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಕಡೆಯಿಂದ ಏನೇನು ಸಾಧ್ಯನೋ ಆಕ್ಸಿಜನ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಮಿಷಿನ್ಗಳಾಗಿಬಿಡ್ಬೋದು, ಎಕ್ವಿಪ್ಮೆಂಟ್ ಆಗಿರ್ಬೋದು, ಆಹಾರದ ಕಿಟ್ ಆಗಿರ್ಬೋದು, ವ್ಯಾಕ್ಸಿನ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಈ ಸಂಕಷ್ಟದ ಕಾಲದಲ್ಲಿ ಜನಕ್ಕೆ ಒದಗಿಸ್ಕೊಡೋಂಥ ಕೆಲಸ ನಾವು ಮಾಡೋಣ ಅಂತೇಳಿ ಒಗ್ಗಟ್ಟಾಗಿ ಓಡಾಡಿ ಮಾಡಿಕೊಡ್ತಾ ಇದ್ದೀವಿ. ಆದ್ದರಿಂದ ವಿಶೇಷವಾಗಿ ನಮ್ಮ ಬೈಲ್ ನರಸಾಪುರ ಗ್ರಾಮದಲ್ಲಿ ನಮ್ಮ ಮೇಲೇನು ಅಪಾರವಾದಂಥ ಒಂದು ಅಭಿಮಾನ, ಪ್ರೀತಿ ಇಟ್ಕೊಂಡಿರೋಂಥ ಜನಕ್ಕೆ ಈ ಕಷ್ಟ ಕಾಲದಲ್ಲಿ ನಾವು ಆಗೋಗಿ ಬರಬೇಕಂತೇಳಿ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ಯಾವಾಗಲೂ ನಾವು ಮತ್ತು ನಮ್ಮ ಬೆಳಗಣಿ ಕುಟುಂಬದ ಏನು ನಾವಿದ್ದೀವಿ ಬೈಲ್ ನರಸಾಪುರದ ಜೊತೆ ಸದಾ ಇರ್ತೀವನ್ನಂಥ ಒಂದು ಆಶ್ವಾಸನೆ ಕೊಡ್ತಾ ನಮ್ಮನ್ನು ಊರಿಗೆ ಕರೆಮಾಡಿಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳೇ. ನಮ್ಮ ಮೂಲಕ ಬಂದು ಬೇಕಾದಷ್ಟು ಪ್ರೋಗ್ರಾಮ್ ಇದ್ದು ಒಂದಷ್ಟು ಟೈಮ್ ಬಂದು ಇವರು ಟೈಮ್ಗೆ ಬಂದು ನಮ್ಮ ಜನಕ್ಕೆ ಈ ಕಿಟ್ ಕೊಟ್ಟವ್ರೆ. ಇದಕ್ಕೋಸ್ಕರ ನಮ್ಮ ಶರದ್ ಬಚ್ಚೇಗೌಡ್ರಕ್ಕೆ ಧನ್ಯವಾದಗಳು ಹೇಳ್ತಿದ್ದೆ.